ಅಲ್ಲ ನೆಟ್ಫ್ಲಿಕ್ಸ್ ನೋಡೋರೇನಾದ್ರು ಈ ಸಿನಿಮಾ ನೋಡಿದ್ರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ವಿ. ಸುದೀಪ್ ಅಭಿಮಾನಿಗಳಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಯಾಕಂದ್ರೆ ಕನ್ನಡ ಚಲನಚಿತ್ರದ ತುಂಬಾ ಅತ್ಯುತ್ತಮವಾದ ಕೊಡುಗೆ ಕೊಟ್ಟಿದ್ದಾರೆ. ಹೊಸಪೇಟೆ ಅಭಿಮಾನಿಗಳು ಸುದೀಪ್ ನಿಂತ್ರೆ ವಿಸಿಲ್ ಬಾಬಾ ಬಾಬಾ ಅರ್ಬಟ ಮ್ಯಾನರಿಸಮ್ ಇಷ್ಟ ಆಯ್ತು. 100ರಲ್ಲಿ ಮತ್ತೊಂದು ಅಂದ್ರೆ ನನಗೆ ಡಿಸಪಾಯಿಂಟಿಂಗ್ಗೆ ನಮ್ಮ ತಂದೆ ತಾಯಿ ಜೊತೆ ಆಕಸ್ಮಿಕ ನೋಡಿದ್ದೆ. ಆಕಸ್ಮಿಕ ಯಾವ ಇಸ್ವಿಯಲ್ಲಿ ರಿಲೀಸ್ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ABCDEFG ಅಂತ ಹಾಡಿದ್ರು ನನಗೇನು ಆಶ್ಚರ್ಯ ಆಗಲ್ಲ. ಹಂಗೆ ನೋಡಿ ಟೀಚರ್ ಆಗಿ ಅದಂತರೂ ಮೋಸ್ಟ್ ಇರಿಟೇಟಿಂಗ್ ಅನಿಸ್ತು ನನಗಂತರೂ. ನಮಸ್ಕಾರ ಎಲ್ಲರಿಗೂ, ಶರಣಾರ್ಥಿಗಳು. ಇವತ್ತು ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ವಿ. ವಿಶೇಷ ಏನಂದರೆ ನಮ್ಮೂರಲ್ಲಿ ಸಿನಿಮಾ ನೋಡಿದ್ದು ತುಂಬ ವಿಶೇಷ. ಕೂಡ್ಲಿಗಿಂದ ಹೊಸಪೇಟೆ 45 ಕಿಲೋಮೀಟ್ರು. ಫಟ್ ಅಂತ ಡಿಸೈಡ್ ಮಾಡಿದ್ವಿ, 30 ನಿಮಿಷದಲ್ಲಿ ಬಂದ್ವಿ, ಸಿನಿಮಾ ನೋಡಿದ್ವಿ. ಈ ಸಿನಿಮಾ ಥಿಯೇಟ್ರಲ್ಲಿ ತುಂಬ ಸಹಿ ನೆನಪು. ನಮ್ಮ ತಂದೆ ತಾಯಿ ಜೊತೆ ಆಕಸ್ಮಿಕ ನೋಡಿದ್ದೆ. ಆಕಸ್ಮಿಕ ಯಾವ ಇಸ್ವಿಯಲ್ಲಿ ರಿಲೀಸ್ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಹಳೆ ನೆನಪುಗಳೆಲ್ಲ ಹಿಂಗೆ ಬಂತು ಥಿಯೇಟ್ರಿಗೆ ಎಂಟ್ರಿ ಆದಾಗ. ಬಟ್ ಏನಂತಂದರೆ ಥಿಯೇಟ್ರು ನಮ್ಮ ಹೊಸಪೇಟೆ ಅಭಿಮಾನಿಗಳು ಸುದೀಪ್ ನಿಂತ್ರೆ ವಿಸಿಲ್ಲು ಬಾಬಾ ಬಾಬಾ ಅರ್ಬಟ. ಅವ್ನು ಸಿಗರೇಟ್ ಹಚ್ಚಿದ್ರಂತೂ ವಿಸಿಲ್ಲು, ಡೈಲಾಗ್ ಅಂತೂ ಯಾವುದು ಕೇಳಂಗೆ ಇಲ್ಲ. ಈ ವೈಬು ಒಂಥರ ಬೆಂಗಳೂರಲ್ಲಿ ನೋಡೋದಕ್ಕೂ ಹೊಸಪೇಟೆಲಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ರಿವ್ಯೂ ಆಫ್ ದ ಮೂವಿ. ಹೆಂಗಿತ್ತು ಮ್ಯಾಕ್ಸ್ ಮೂವಿ ಅಂದರೆ ಜಾಸ್ತಿ ಕೊರಿಲಾರದೆ ಹೇಳಬೇಕು ಅಂತಂದರೆ ಸುದೀಪ್ ಅಭಿಮಾನಿಗಳಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಯಾಕಂದರೆ ಸ್ಲೋ ಮೋಷನ್ ಫೈಟ್ಸ್ ಇದ್ದಾವೆ. ಸುದೀಪ್ ಹೇಳಿರೋ ಥರ ಒಂದು ಕಮರ್ಷಿಯಲ್ ಮೂವಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಕನ್ನಡ ಚಲನಚಿತ್ರ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ ಅಂತ ಕೇಳಿದರೆ ನಮ್ಮ ಅಕ್ಕನ ಕೇಳಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ. 100ರಲ್ಲಿ 101. ಒಂದು ರಾತ್ರಿ ನಡೆಯೋ ಕತೆ. ನಮ್ಮ ಶಂಕರ್ ನಾಗ್ ಅವರ ಆಕ್ಸಿಡೆಂಟ್ ಸಿನಿಮಾ ಒಂದೇ ದಿವಸದಲ್ಲಿ ಶೂಟಿಂಗ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ತೆಗೆದಿದ್ರು. ನಮ್ಮ ಸುದೀಪು ತಮಿಳ್ ಡೈರೆಕ್ಟರ್ ಕಾರ್ತಿಕೇಯನ್ ಅಂತೆ, ಆ ಥರ ಪ್ರಯತ್ನ ಪಟ್ಟಿದ್ದಾರಾ ಅಂತ ಹೇಳಿದರೆ ಡೆಫಿನೆಟ್ಲಿ ಇಲ್ಲ. ಸುದೀಪು ಕನ್ನಡ ಚಲನಚಿತ್ರದ ತುಂಬ ಅತ್ಯುತ್ತಮವಾದ ಕೊಡುಗೆ ಕೊಟ್ಟಿದ್ದಾರೆ. ತುಂಬ ಸಿನಿಮಾಗಳು ರಿಮೇಕ್ ಸಿನಿಮಾ. ವಿಕ್ರಾಂತ್ ರಾಣ ಒಂದು ರೇಂಜಿಗೆ ಹೋಯ್ತು, ಅದನ್ನು ಕನ್ನಡದ ರಿಮೇಕ್ ಸಿನಿಮಾನೇ ಅಂತ ಹೇಳ್ತೀನಿ, ಅದೇನು ಸ್ವಮೇಕ್ ಸಿನಿಮಾಗಳಲ್ಲ. ವಿಷ್ಣುವರ್ಧನ ತಕ್ಕಮಟ್ಟಿಗಿತ್ತು. ಇದು ನನಗೆ ಡಿಸಪಾಯಿಂಟಿಂಗ್ಗೆ. ಅಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ತು, ಫೈಟ್ ಅಂತೂ ಸೂಪರ್ ಅನಿಸ್ತು. ಒಂದು ಫೈಟಲ್ಲಿ ಅವರು ಮ್ಯಾನರಿಸಮ್ ಇಷ್ಟ ಆಯಿತು. ಬಟ್ ಸುದೀಪ್ ಅವರು ಅಷ್ಟು ಇಂಟೆಲಿಜೆಂಟು, ಬಿಲ್ಡಪ್ ಕೊಡ್ತೀಯಲ್ಲ ಗುರು ಬಿಗ್ ಬಾಸಲ್ಲಿ. ಸ್ವಲ್ಪ ನೀನು ಯೋಚನೆ, ನಿಂದು ಇನ್ಪುಟ್ ಇರ್ಬೇಕು ಈ ಸಿನಿಮಾದಲ್ಲಿ. ನೆಕ್ಸ್ಟ್ ಸಿನಿಮಾದಲ್ಲಿ ಪ್ರಾಬಬ್ಲಿ ನೀನು ABCDEFG ಅಂತ ಹಾಡಿದ್ರು ನನಗೇನು ಆಶ್ಚರ್ಯ ಆಗಲ್ಲ. ಇದರಲ್ಲಿ ಬ್ಯಾಕ್ ಶಿಪ್ ಹೆವಿ ವೆನ್ಯೂಲು ಅಲ್ಲ ಸ್ವಾಮಿ, ನೀನೇನೋ ಓಜನ್ದಲ್ಲಿ ಅಂಗನವಾಡಿ ಟೀಚರ್ ಆಗಿದ್ದೆ. ಈ ಸಿನಿಮಾದಲ್ಲಿ ಅದೇ ಅದಂತೂ ಮೋಸ್ಟ್ ಇರಿಟೇಟಿಂಗ್ ಅನಿಸ್ತು ನನಗಂತರೂ. ಹೊಸತನ ಬೇಕಾಗಿದ್ದು ಎಲ್ಲಿ ಇಲ್ಲ. ಎಂತೆಂತ ಸಿನಿಮಾಗಳು ಬಂದಿದ್ದಾವೆ. ಒಂದು ರಾತ್ರಿಯಲ್ಲಿ ನಡೀಲಿ, ಅಥವಾ ಯಾವ್ದೋ ಒಂದು ಕೇಸ್ ತಗೊಂಡು ಅದನ್ನ ಹೆಂಗ್ ಮುಚ್ಚಾಕೋದು, ಅದನ್ನ ಹೆಂಗೆ ಒಳ್ಳೇದ್ ಮಾಡೋದು ಅನ್ನೋದನ್ನ ಎಷ್ಟು ಚೆನ್ನಾಗಿದಾವೆ. ಆದ್ರೆ ಇದ್ರಲ್ಲಿ ಏನೋ ಒಂದು 2 ಕೊಲೆ ಆಗಿರೋದನ್ನ ಮುಚ್ಚಾಕದ್ ಹೆಂಗೆ ಅನ್ನೋದನ್ನೇ ಸುಮ್ನೆ ಎಳೆದು ಎಲ್ಲಾದ್ರಲ್ಲೂ ಒಂದು 500 ದೇರ್ ಇಸ್ ನೋ ಟ್ವಿಸ್ಟ್. ಅಲ್ಲ, ಒಂದು 500 ಮಿಸ್ಟರ್ ನೆಟ್ಫ್ಲಿಕ್ಸ್ ತೆಗೆದು 500 ಮರ್ಡರ್ ಮಿಸ್ಟರ್ ಮೂವೀಸ್ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಐಡಿಯಾ ಬರೋದು ಏನು. ಅಲ್ಲ, ನೆಟ್ಫ್ಲಿಕ್ಸ್ ನೋಡೋರೇನಾದ್ರು ಈ ಸಿನಿಮಾ ನೋಡಿದ್ರೆ ಕ್ಯಾಕ್ರಿಸ್ ಹೋಗಿದಂತೂ 100%. ನಾವು ಸ್ವಲ್ಪ ಕನ್ನಡ ಅಭಿಮಾನಿ, ಕನ್ನಡ ಸಿನಿಮಾಗಳು ನೋಡಿ ತಕ್ಕ ಮಟ್ಟಿಗೆ ಎಂಜಾಯ್ ಮಾಡಿದ್ವಿ. ಜನ ಅಂತೂ ಕೇಕಿ ಹೊಡೆದಾಕ್ಬಿಟ್ರು ಹೊಸಪೇಟೆ ಜನ. ಬಟ್ ಈ ತರ ಮೂವಿನ ಸ್ವಾಮಿ ಸುದೀಪ್ ಅವರ ಫ್ಯಾನ್ಗಳಿಗೆ ಅವರು ಅದೇ ಅವ್ರ ನೋಡಿದ್ನಲ್ಲ, ನಾವೆಲ್ಲರೂ ಫ್ಯಾನ್ಗಳೇ. ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಫ್ಯಾನ್ಗಳು ಮಾಡಿದ್ರು.
ಆದ್ರೆ ಕತೆ ಒಂದು ಹಿಡಿದಿಟ್ಟು ಕತೆ ಡೈರೆಕ್ಟ್ ಸುದೀಪ್ ಅವ್ರ ಎಫರ್ಟ್ ಮೆಚ್ಕೊಂಡೆ. ಬಟ್ ಸುದೀಪ್ ಅವರು ಒಂದು ನನಗೆ ತಿಳಿದ ಮಟ್ಟಿಗೆ 3 ಸ್ವಮೇಕು 3 ರಿಮೇಕು ಡೈರೆಕ್ಷನ್ ಮಾಡಿದ್ದಾರೆ. ಅವರು ಸ್ವಲ್ಪ ಡೈರೆಕ್ಷನ್ಗೆ ಇನ್ಪುಟ್ ಕೊಡಬೇಕು. ಇಲ್ಲ ಸ್ವಾಮಿ, ನಾನು ಈ ರೈಮ್ಸ್ ಆಡೋದು ವಿಕ್ರಾಂತ್ ರಾಣದಲ್ಲಿ ಆಲ್ರೆಡಿ ನಾನು ಮಾಡಿದ್ದೆ, ಇದರಲ್ಲಿ ಮಾಡಲ್ಲ ಅಂತ ಹೇಳ್ಬೋದಲ್ಲ ಅವರು. ಏನಂತ ಇದು ಕಮಿಂಗ್ ಬ್ಯಾಕ್ ಟು ದ ಮೂವಿ, ಸುನೀಲ್ ಅವರು ಪುಷ್ಪದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಇದರಲ್ಲಿ ಅಷ್ಟೇ ಕೆಟ್ಟದಾಗಿ ತೋರಿಸಿದ್ದಾರೆ. ಅಲ್ಲ, ತೆಲುಗವರು ನಮ್ಮ ಉಪೇಂದ್ರನ್ ತಗೊಂಡು ಎಷ್ಟು ಚೆನ್ನಾಗಿ ತೋರಿಸ್ತಾರೆ, ಕನ್ನಡದವರು ನಮ್ಮ ತೆಲುಗವ್ರನ್ನ ತಗೊಂಡ್ಬಿಟ್ಟು ಕೆಟ್ಟದಾಗಿ ತೋರಿಸೋದು ಇದು ನಮಗೆ ಚೆನ್ನಾಗಿ ಅನಿಸುತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ಅಲ್ಲಲ್ಲಿ ಒಂದೊಂದು ಪವರ್ಫುಲ್ ರೋಲ್ಗಳಿದ್ದಾವೆ. ಹೀರೋಯಿನ್ ಅನ್ಬೇಕೋ ಕೋ ಆ್ಯಕ್ಟರ್ ಅನ್ಬೇಕೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ UI ಮೂವಿ ನೋಡಿದ ಮೇಲೆ ಮತ್ತೆ ಇದು ಕನ್ನಡ ಅಗೇನ್ ಇಟ್ಸ್ ಡಿಸಪಾಯಿಂಟಿಂಗ್ ಮೂವಿ. ಯಾರಾದರೂ ಹೋಗಿ ಸಿನಿಮಾ ಹೆಂಗಿತ್ತು, ನಿಮ್ಗೆ ಇಷ್ಟ ಏನಾದರೂ ಆದರೆ ಹೇಳಿ ಅಪ್ಪ. ನಿಮ್ಮ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಈ ಸಿನಿಮಾ, ಅವರು ಸಿನಿಮಾ ಡೈರೆಕ್ಟ್ರು ತುಂಬ ಲಕ್ಕಿ ಅಂತ ಹೇಳಬೇಕು. ಇದನ್ನು ಹೆಂಗೆ ಇಷ್ಟ ಆಗುತ್ತೋ ಜನಕ್ಕೆ ಗೊತ್ತಿಲ್ಲ. ನಾನಂತೂ ನನ್ನ ಫ್ರೆಂಡ್ಸಿಗೆ ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಬರ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್.